ವಿಧಾನಸೌಧದಲ್ಲಿ ಸಿಎಂ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಂಪುಟ ಸಭೆ ನಡೆದಿರುವಂತದ್ದು. ಸಿಎಂ ಸಾರಥ್ಯದಲ್ಲಿ ಒಳ ಮೀಸಲಾತಿ ಬಗ್ಗೆ ಚಾರಿತ್ರಿಕ ತೀರ್ಮಾನ ಆಗಿದೆ. ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಗೊಂದಲಕ್ಕೆ ತೆರೆ ಎಳೆಯಲಾಗಿದೆ. ಒಳ ಮೀಸಲಾತಿ ಗೊಂದಲಕ್ಕೆ ರಾಜ್ಯ ಸರ್ಕಾರ ಇವತ್ತು ತೆರೆ ಎಳೆದಿರುವಂತದ್ದು. ಮಹತ್ವದ ಸಂಪುಟ ಸಭೆಯಲ್ಲಿ ಹಂಚಿಕೆ ಸೂತ್ರಕ್ಕೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ಎಡಗೈ ಬಲಗೈ ಸಮುದಾಯಕ್ಕೆ ತಲಾ 5ರಷ್ಟು ಒಳ ಮೀಸಲಾತಿಯನ್ನ ನೀಡಲಾಗಿರುವಂತದ್ದು. ಇದು ದಶಕಗಳ ಮೀಸಲಾತಿ ಹೋರಾಟಕ್ಕೆ ಸಾಂವಿಧಾನಿಕ ಜಯ ಸಿಕ್ಕಿರುವಂತಹ ದಿನ ಇವತ್ತು. ಮೀಸಲಾತಿ ವರ್ಗೀಕರಣಕ್ಕೆ ಸಂಪುಟದ ಐತಿಹಾಸಿಕ ಮೊಹರನ್ನ ಆಡಲಾಗಿದೆ. ಎಡಗೈ ಬಲಗೈ ಮಧ್ಯೆ ಸಮಬಲದ ಪಾಲನ್ನ ರಾಜ್ಯ ಸರ್ಕಾರ ಇವತ್ತು ನೀಡಿರುವಂತದ್ದು. ಸಾಕಷ್ಟು ತಲೆನೋವಾಗಿತ್ತು ಒಳ ಮೀಸಲಾತಿ ಎನ್ನುವಂಥದ್ದು. ಇವತ್ತು ಆ ತಲೆನೋವಿಗೆ ತೆರೆ ಇರೋದ್ರ ಜೊತೆಗೆ ಒಂದು ಐತಿಹಾಸಿಕ ನಿರ್ಧಾರವನ್ನು ತಗೊಂಡಿರುವಂಥದ್ದು. ಒಳ ಮೀಸಲಾತಿ ಗೊಂದಲಕ್ಕೆ ರಾಜ್ಯ ಸರ್ಕಾರ ತೆರೆ ಎಳೆದಿದೆ. ಇವತ್ತು ಮಹತ್ವದ ಸಂಪುಟ ಸಭೆಯಲ್ಲಿ ಈ ಹಂಚಿಕೆ ವಿಚಾರದಲ್ಲಿ ಗ್ರೀನ್ ಸಿಗ್ನಲ್ ನೀಡಿ ಎಡಗೈ ಬಲಗೈ ಸಮುದಾಯಕ್ಕೆ ತಲಾ 5ರಷ್ಟು ಒಳ ಮೀಸಲಾತಿಯನ್ನ ನೀಡಿರುವಂಥದ್ದು. ಮೀಸಲಾತಿ ವರ್ಗೀಕರಣಕ್ಕೆ ಐತಿಹಾಸಿಕ ಮೊಹರನ್ನ ಹಾಡಿದೆ ರಾಜ್ಯ ಸರ್ಕಾರ. ಸಿಎಂ ನೇತೃತ್ವದಲ್ಲಿ ಇವತ್ತು ಸಚಿವ ಸಂಪುಟ ಸಭೆ ನಡೆಯಿತು. ಹೈ ವೋಲ್ಟೇಜ್ ಸಂಪುಟ ಸಭೆ ಮುಕ್ತಾಯವಾಗಿದ್ದ ನಂತರದಲ್ಲಿ ಒಂದು ರೀತಿಯಾಗಿ ಒಳ ಮೀಸಲಾತಿಯ ಗೊಂದಲ ತೆರೆ ಬಿದ್ದಿದೆ. ಕ್ಯಾಬಿನೆಟ್ ಸಭೆ ನಂತರ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನು ನಡೆಸುವಂತದ್ದು. ಒಳ ಮೀಸಲಾತಿ ಕಗ್ಗಂಟಿಗೆ ಸಿದ್ದು ಸರ್ಕಾರ 3 ಸೂತ್ರಗಳನ್ನ ಮುಂದಿಟ್ಟಿದೆ. ಎಸ್ಸಿಗೆ ಎಡಗೈ ಸಮುದಾಯಕ್ಕೆ 5, ಬಲಗೈ ಸಮುದಾಯಕ್ಕೆ 5 ಅನ್ನೋ ರೀತಿ. ಎಸ್ಸಿ ಮತ್ತೆ ಇತರೆ ಸಮುದಾಯಗಳಿಗೆ 5% ಮೀಸಲಾತಿಯನ್ನ ನೀಡಿರುವಂತದ್ದು. ಸಿಎಂ ನೇತೃತ್ವದ ವಿಶೇಷ ಸಂಪುಟ ಸಭೆಯಲ್ಲಿ ಆದಂತ ನಿರ್ಧಾರ, ಮಹತ್ವದ ನಿರ್ಧಾರ. ಒಳ ಮೀಸಲಾತಿಯ ಕಗ್ಗಂಟಿಗೆ 3 ಸೂತ್ರಗಳ ಒಂದು ರೀತಿಯ ತೆರೆ ಎಳೆದಿರುವಂತದ್ದು. ಎಸ್ಸಿ ಮತ್ತೆ ಇತರೆ ಸಮುದಾಯಗಳಿಗೆ 5% ಮೀಸಲಾತಿಯನ್ನ ನೀಡಲಾಗಿರುವಂತದ್ದು. ಸಿಎಂ ನೇತೃತ್ವದ ವಿಶೇಷ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗಿದೆ. ಸುದ್ದಿಗೋಷ್ಠಿ ನಂತರದಲ್ಲಿ ಜನತೆಗೆ ಏನೇನೆಲ್ಲ ಆಯ್ತು ಚರ್ಚೆಗಳು, ಜೊತೆಗೆ ಏನೇನೆಲ್ಲ ನಿರ್ಧಾರಗಳನ್ನ ಕೈಗೊಂಡಾಗಿದೆ, ಆ 3 ಸೂತ್ರಗಳು ಯಾವ್ಯಾವುದು, ಮೀಸಲಾತಿ ಜನಕ್ಕೆ ಒಪ್ಪಿಗೆ ಆಗುತ್ತಾ, ಎಲ್ಲವನ್ನ ತಿಳಿಸ್ತಾರೆ ಸಿಎಂ. ಇನ್ನು ಎಸ್ಸಿ ಮತ್ತೆ ಇತರ ಸಮುದಾಯಕ್ಕೆ 5% ಮೀಸಲಾತಿ ಹಂಚಿಕೆಯನ್ನ ಮಾಡಲಾಗಿರುವಂತದ್ದು. ಕ್ಯಾಬಿನೆಟ್ ಸಭೆ ನಂತರ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಮಾಡಿ ತಿಳಿಸ್ತಾರೆ. ಒಳ ಮೀಸಲಾತಿಯ ಕಗ್ಗಂಟಿಗೆ 3 ಸೂತ್ರಗಳನ್ನ ನೀಡಿ ಒಂದು ರೀತಿಯಾಗಿ ತೆರೆ ಎಳೆದಿರುವಂತದ್ದು. ಒಳ ಮೀಸಲಾತಿಯ ಕಗ್ಗಂಟಾಗಿತ್ತು. ಈಗ ಬೈ ಎಲೆಕ್ಷನ್ ವಿಚಾರದಲ್ಲಿ ಮುಂದೂಡಲಾಗಿತ್ತು. ಸಚಿವ ಸಂಪುಟ ಸಭೆಯನ್ನ ಇವತ್ತಿಗೆ ಮುಂದೂಡಲಾಗಿದ್ದಂಥದ್ದು. ಈಗ ಒಂದು ರೀತಿಯಾಗಿ ಆ ಕಗ್ಗಂಟಿಗೆ ತಲೆನೋವಿಗೆ ತೆರೆ ಎಳೆಯಲಾಗಿದೆ. ಕ್ಯಾಬಿನೆಟ್ ಸಭೆ ನಂತರ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಅದಾದ ನಂತರದಲ್ಲಿ 3 ಸೂತ್ರಗಳನ್ನ ಈಗಾಗಲೇ ಆರಂಭ ಆಗಿರುವಂತದ್ದು. ಸುದ್ದಿಗೋಷ್ಠಿ, ಸಿಎಂ ನೇತೃತ್ವದ ವಿಶೇಷ ಸಂಪುಟ ಸಭೆ ಇವತ್ತು ಇತ್ತು. ನಿರ್ಧಾರ ಆಯಿತು. ಒಳ ಮೀಸಲಾತಿಯ ಕಗ್ಗಂಟಿಗೆ ಸಿದ್ದು ಸರ್ಕಾರ ಇವತ್ತು ಒಂದು ರೀತಿಯಾಗಿ ತೆರೆ ಎಳೆದಿರುವಂತದ್ದು. ಒಳ ಮೀಸಲಾತಿ ಅನ್ನುವಂತಹ ವಿಚಾರಕ್ಕೆ ಎಡಗೈ ಬಲಗೈ ನಡುವೆ ಒಂದು ರೀತಿಯಾಗಿ ಒಗ್ಗಟ್ಟಿನ ಒಮ್ಮತದ ನಿರ್ಧಾರಗಳು ಬರ್ತಾ ಇರಲಿಲ್ಲ. ಕ್ಯಾಬಿನೆಟ್ ಸಭೆ ನಂತರ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನ ನಡೆಸಿರುವಂತದ್ದು. ಇನ್ನು ಒಳ ಮೀಸಲಾತಿಯ ಹಂಚಿಕೆಯ ಬಗ್ಗೆ ಇವತ್ತು ಒಂದು ರೀತಿಯಾಗಿ ಇದ್ದಂತಹ ಗೊಂದಲಕ್ಕೆ ಮತ್ತೆ ಎಷ್ಟೋ ಸಚಿವರಿಗಾಗಿರ್ಬೋದು, ನಾಯಕರುಗಳಿಗಾಗಿರ್ಬೋದು ಈ ಒಂದು ವಿಚಾರದಲ್ಲಿ ಒಂದು ಒಮ್ಮತದ ನಿರ್ಧಾರ ಆಗಬೇಕು ಅಥವಾ ಎಲ್ರಿಗೂ ಒಪ್ಪಿಗೆ ಆಗುವಂತೆ ಒಳ ಮೀಸಲಾತಿ ವಿಚಾರದಲ್ಲಿ ಒಂದು ಕ್ಲಾರಿಟಿ ಸಿಗಬೇಕು ಅಂತ. ಇನ್ನು ಬಲಗೈ ಸಮುದಾಯದಲ್ಲಿ ಒಟ್ಟು 20 ಜಾತಿಗಳು ಇರುವಂತದ್ದು. ಎಡ ಸಮುದಾಯದಲ್ಲಿ ಒಟ್ಟು 18 ಜಾತಿಗಳು ಇದೆ.
ಇನ್ನು ಸ್ಪೃಶ್ಯ ಸಮಾಜದಲ್ಲಿ ಒಟ್ಟು 63 ಜಾತಿಗಳಿರುವಂತದ್ದು. ಕ್ಯಾಬಿನೆಟ್ ಸಭೆ ನಂತರ ಎಲ್ಲರಿಗೂ ಒಂದು ಕ್ಲಾರಿಟಿಯನ್ನ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಎಸ್ಸಿ ಎಡಗೈ ಸಮುದಾಯಕ್ಕೆ 5, ಈ ಕಡೆ ಬಲಗೈ ಸಮುದಾಯಕ್ಕೆ 5ರಂತೆ 5% ಇಬ್ಬರಿಗೂ ಕೂಡ ಸಮಪಾಲಿನ ಒಂದು ಒಳ ಮೀಸಲಾತಿಯನ್ನ ನೀಡಿರುವಂತದ್ದು. ಒಳ ಮೀಸಲಾತಿಯ ಒಂದು ತಲೆನೋವು ಏನಾಗಿತ್ತು, ಗೊಂದಲ ಏನಾಗಿತ್ತು, ಇದಕ್ಕೆ ತೆರೆ ಬಿದ್ದಿರುವಂತದ್ದು. ಒಳ ಮೀಸಲಾತಿ ವಿಚಾರವಾಗಿ ಸಂಪುಟ ಸಭೆಯನ್ನ ಕೂಡ ಮಹತ್ವದ ಸಭೆಯನ್ನ ಕರೆದಿದ್ದಂಥದ್ದು. ಉಪಚುನಾವಣೆ ಹಿನ್ನೆಲೆಯಲ್ಲಿ ಒಳ ಮೀಸಲಾತಿ ಕುರಿತಾದ ನಿರ್ಧಾರವನ್ನು ಮುಂದೂಡಲಾಗಿತ್ತು. ಇವತ್ತು ಒಂದು ರೀತಿಯಾಗಿ ಆಗಿದೆ ನಿರ್ಧಾರ. ಪರಿಶಿಷ್ಟ ಜಾತಿ ಮೀಸಲಾತಿಯನ್ನ 15ರಿಂದ 17ಕ್ಕೆ ಏರಿಕೆ ಮಾಡಲಾಗಿತ್ತು. ಅದಲ್ಲದೆ ಎಸ್ಟಿ ಮೀಸಲಾತಿಯನ್ನ 3ರಿಂದ 7ಕ್ಕೆ ಏರಿಕೆ ಮಾಡಲಾಗಿರುವಂತದ್ದು. ಇವತ್ತು ಒಂದು ರೀತಿಯಾಗಿ ಎಲ್ಲಾ ಆಗು ಹೋಗುಗಳಿಗೆ ಅಥವಾ ಕ್ಲಾರಿಟಿ ಏನಿದೆ ಅದನ್ನ ಕೊಟ್ಟಿರುವಂತದ್ದು. ಇನ್ನು ಪರಿಶಿಷ್ಟ ಒಳ ಮೀಸಲಾತಿಯಲ್ಲಿ 5:5:5ರ ಸೂತ್ರವನ್ನ ನೀಡಲಾಗಿದೆ. ಪರಿಶಿಷ್ಟ ಜಾತಿಯಲ್ಲಿ ಒಟ್ಟು 101 ಜಾತಿಗಳಿದೆ. ಬಲಗೈ ಸಮುದಾಯದಲ್ಲಿ ಒಟ್ಟು 20 ಜಾತಿಗಳು ಇರುವಂತದ್ದು. ಇನ್ನು ಎಡ ಸಮುದಾಯದಲ್ಲಿ 18 ಜಾತಿಗಳು ಇರುವಂತದ್ದು. ಈಗ ಸ್ಪೃಷ್ಟ ಸಮುದಾಯದಲ್ಲಿ ಎಷ್ಟು ನಂಬರ್ಸ್ ಇದೆ, ಎಲ್ಲರಿಗೂ ಕೂಡ ಒಂದು ರೀತಿಯಾಗಿ ಒಳ ಮೀಸಲಾತಿಯನ್ನ ನೀಡಿರುವಂತದ್ದು. ಬಲಗೈ ಸಮುದಾಯದಲ್ಲಿ ಒಟ್ಟು 20 ಜಾತಿಗಳಿದೆ. ಇನ್ನು ಎಡ ಸಮುದಾಯದಲ್ಲಿ ಒಟ್ಟು 18 ಜಾತಿಗಳು ಇರುವಂತದ್ದು. ಎಲ್ಲವನ್ನ ಕೂಡ ಪರಿಗಣಿಸಿ ಮಹತ್ತರವಾದಂತಹ ನಿರ್ಧಾರ ಇವತ್ತಾಗಿದೆ. 5:5:5ರಂತೆ ಸೂತ್ರವನ್ನ ಅಳವಡಿಸಿರುವಂತದ್ದು ಸಿದ್ದರಾಮಯ್ಯ ಸರ್ಕಾರ. ಒಳ ಮೀಸಲಾತಿಯಲ್ಲಿ 3 ಸೂತ್ರಗಳನ್ನ ಅಳವಡಿಸಿಕೊಂಡು ಕ್ಯಾಬಿನೆಟ್ ಸಭೆ ನಡೆದಿತ್ತು. ಸಚಿವ ಸಂಪುಟ ಸಭೆ ಮಹತ್ತರವಾದಂತಹ ನಿರ್ಧಾರವನ್ನ ಕೂಡ ತಗೊಂಡಾಗಿದೆ. ಈಗ ಹೇಗಿರುತ್ತೆ ಒಳ ಮೀಸಲಾತಿಗೆ ಒಳಪಟ್ಟಿರುವಂತವರ ನಿರ್ಧಾರ ಅಥವಾ ಅನಿಸಿಕೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಎಲ್ಲರನ್ನೂ ಕೂಡ ಪರಿಗಣನೆಗೆ ತಗೊಂಡು ಯಾರಿಗೂ ಕೂಡ ಈ ಒಂದು ವಿಚಾರದಲ್ಲಿ ವೈಮನಸ್ಸು ಬರಬಾರದು ಅಂತ ಈ ಒಳ ಮೀಸಲಾತಿಯನ್ನ ಆದೇಶವನ್ನ ನೀಡಿರುವಂತದ್ದು. ಇನ್ನು ಕೆಲವರು ಸಿಹಿ ಹಂಚಿ ಸಂಭ್ರಮವನ್ನ ಆಚರಿಸಿಕೊಳ್ತಾ ಇರುವಂತದ್ದು. ದಲಿತ ಎಡಗೈಗೆ 5%, ಇನ್ನು ಬಲಗೈಗೆ 5%, ಇನ್ನು ಇತರರಿಗೆ 5% ಹಂಚಿಕೆಯನ್ನ ಮಾಡಲಾಗಿರುವಂತದ್ದು. ಸಾಕಷ್ಟು ವರ್ಗದ ಜನರಿಗೆ ಈ ಒಂದು ವಿಚಾರ ಖುಷಿ ತಂದಿದೆ. ಇನ್ನು ಒಳ ಮೀಸಲಾತಿ ವಿಚಾರವಾಗಿ ಸುದೀರ್ಘವಾಗಿ ಹೋರಾಟ ನಡೀತಾ ಬಂದಿರುವಂತದ್ದು. ಬಲ ಸಮುದಾಯದಲ್ಲಿರುವಂತಹ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನ ಈ ಒಂದು ವಿಚಾರವಾಗಿ ನಡೆಸಿದ್ದಾರೆ. ಒಳ ಮೀಸಲಾತಿ ವಿಚಾರವಾಗಿ ಸುದೀರ್ಘವಾಗಿ ಹೋರಾಟ ನಡ್ಕೊಂಡು ಬಂದಿದೆ. ಚಿತ್ರದುರ್ಗದಲ್ಲಿ ಒಂದು ಸಮಾವೇಶವನ್ನ ಕೂಡ ನಾವು ಏರ್ಪಡಿಸಿದ್ವಿ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಮಾವೇಶವನ್ನ ಆಯೋಜಿಸಲಾಗಿತ್ತು. ಇನ್ನು ಒಳ ಮೀಸಲಾತಿ ವಿಚಾರವಾಗಿ ಸುದೀರ್ಘವಾಗಿ ಹೋರಾಟ ನಡೆದಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯನವರು. ಒಳ ಮೀಸಲಾತಿ ವಿಚಾರವಾಗಿ ಸುದೀರ್ಘವಾಗಿ ಹೋರಾಟ ನಡ್ಕೊಂಡು ಬಂದಿದೆ. ಚಿತ್ರದುರ್ಗದಲ್ಲೂ ಕೂಡ ಒಂದು ಸಮಾವೇಶವನ್ನ ನಾವು ಏರ್ಪಡಿಸಿದ್ವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಎಐಸಿಸಿ ಅಧ್ಯಕ್ಷರು ಒಳ ಮೀಸಲಾತಿ ಹಂಚಿಕೆ ಬಗ್ಗೆ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ಮಾಡಲಾಗಿದೆ. ಸಮಾನವಾಗಿ ಹಂಚಿಕೆ ಬಗ್ಗೆ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ದಲಿತ ಎಡಗೈ 5%, ಇನ್ನು ಬಲಗೈಗೆ 5%, ಇತರರಿಗೂ ಕೂಡ 5% ಸಮಾನವಾದಂತ ಹಂಚಿಕೆ ಆಗ್ಬೇಕು ಅಂತ ನಿರ್ಧಾರವನ್ನ ನಾವು ಮಾಡಿದ್ವಿ ಅಂತ ಹೇಳ್ತಾ ಇರುವಂತದ್ದು ಸಿಎಂ. ಪರಿಶಿಷ್ಟ ಜಾತಿಯಲ್ಲಿ ಒಟ್ಟು 101
ಜಾತಿಗಳಿರುವಂತದ್ದು. ಇನ್ನು ಎಡ ಸಮುದಾಯದಲ್ಲಿ ನೋಡ್ತಾ ಹೋದಾಗ 18 ಜಾತಿಗಳಿದೆ, ಬಲ ಸಮುದಾಯದಲ್ಲಿ 20 ಜಾತಿಗಳಿದೆ. ಹೀಗಿದ್ದಾಗ ಹೇಗೆ ಹಂಚಿಕೆ ಮಾಡುವಂಥದ್ದು? ಎಲ್ಲರಿಗೂ ಕೂಡ ಒಪ್ಪಿಗೆ ಆಗ್ಬೇಕು ಅನ್ನುವಂತ ವಿಚಾರದಲ್ಲಿ ಸಮಾನವಾಗಿ ಹಂಚಿಕೆ ಮಾಡಬೇಕು ಅಂತ ನಿರ್ಧಾರ ಆಗಿದೆ. ಎಸ್ಸಿಗೆ 3 ಗುಂಪುಗಳಿಗೆ ಸಮಾನ ಹಂಚಿಕೆಯನ್ನ ಮಾಡಲಾಗಿರುವಂಥದ್ದು. ಎಸ್ಸಿನ ಇದೇ ವಿಚಾರವಾಗಿ ನಮ್ಮ ರಾಜ್ ನೆಟ್ವರ್ಕ್ನ ಗ್ರೂಪ್ ಎಡಿಟರ್ ಚಂದನ್ ಶರ್ಮಾ ಸರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಭಾಗಿಯಾಗಿದ್ದಾರೆ. ಚಂದನ್ ಸರ್, ಈಗ ಒಂದು ಮಹತ್ತರವಾದಂತಹ ಐತಿಹಾಸಿಕವಾದಂತಹ ನಿರ್ಧಾರವನ್ನ ಇವತ್ತು ರಾಜ್ಯ ಸರ್ಕಾರ ನೀಡಿರುವಂತದ್ದು, ಎಲ್ಲೋ ಒಂದ್ ಕಡೆ ಒಂದು ಕಗ್ಗಂಟನ ಬಿಡಿಸುವಲ್ಲಿ ಪ್ರಯತ್ನ ಆಯ್ತಾ, ಅಥವಾ ಈಗ ಮುಂದಿನ ದಿನಗಳಲ್ಲಿ ಏನೇನೆಲ್ಲ ಬೆಳವಣಿಗೆಗಳಾಗಬಹುದು ಅಂತ ನೋಡ್ತಾ ಹೋದಾಗ? ರೈಟ್, ಇಲ್ಲಿ ಏನಾಗಿದೆ ಅಂತಂದ್ರೆ ಗಾಯತ್ರಿ ಅವರೆಲ್ಲ ಮಾತಾಡ್ತಿರೋದು. ಗಾಯತ್ರಿ ಅವರು ಇವಾಗ ಏನಾಗಿದೆ ಅಂತಂದ್ರೆ ಆಕ್ಚುಲಿ ಈ ಕಗ್ಗಂಟು ಜಾಸ್ತಿ ಮಾಡ್ಕೊಂಡಿದೆ ಕರ್ನಾಟಕ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದ ಈ ಕಾಂಗ್ರೆಸ್. ಇವರು ಇವಾಗ 5-5-5 ಅನ್ನುವ ತ್ರಿವಳಿ ಸೂತ್ರವನ್ನ ರಚನೆ ಮಾಡೋದಕ್ಕೆ ಹೊರಟು ಅದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಆದ್ರೆ ಬಹಳ ಮುಖ್ಯವಾಗಿ ಕಾನ್ಸ್ಟಿಟ್ಯೂಷನಲಿ ಸ್ಪೀಕಿಂಗ್ 50% ಮೀರಬಾರದು ಅಂತನ್ನೋದು ಬಹಳ ಸ್ಪಷ್ಟವಾಗಿದೆ ಮೀಸಲಾತಿ. ಇನ್ನು ಒಳ ಮೀಸಲಾತಿ ವಿಚಾರಕ್ಕೆ ಬಂದಾಗ ಕಳೆದ 3 ವರ್ಷಗಳ ಹಿಂದೆ ಘನ ಸರ್ವೋಚ್ಚ ನ್ಯಾಯಾಲಯ ಯಾವ ಕಾರಣಕ್ಕೂ ಒಳ ಮೀಸಲಾತಿ ಕೊಡಬಾರ್ದು ಅಂತ ಹೇಳಿದ್ದಂಥ ಸರ್ವೋಚ್ಚ ನ್ಯಾಯಾಲಯ ಇಲ್ಲ, ಒಳ ಮೀಸಲಾತಿಯನ್ನ ಕೊಡಬಹುದು ಅನ್ನುವ ಸ್ಪಷ್ಟವಾದಂಥ ಆದೇಶವೊಂದನ್ನು ಹೊರಡಿಸಿತು. ಅದಾದ ಮೇಲೆ ಈ ಪೊಲಿಟಿಕಲ್ ಗೇಮ್ ಪ್ಲಾನ್ಗಳು ಮತ್ತು ಒಳ ಮೀಸಲಾತಿಯ ಹಲವು ಚರ್ಚೆಗಳು ಏನಾಗಿದ್ದಾವೆ ಅದು ಬೇರೆ ಆಯಾಮವನ್ನ ಪಡೆದುಕೊಂಡಿದ್ದಾವೆ. ನಾನು ಯಾಕೆ ಇದು ಕಗ್ಗಂಟಾಗತ್ತೆ ಅಂತ ಹೇಳಿದೆ ಅಂತಂದ್ರೆ, ಮುಂಚೆ 17% ಅಂತಿದ್ದು ಈಗ 15ಕ್ಕೆ ಮಾಡ್ಕೊಂಡ್ರು. 15ಕ್ಕೆ ಮಾಡ್ಕೊಂಡ್ರು ಕೂಡ 50% ಮೇಲೆ ದಾಟ್ಕೊಂಡು ಹೋಗಕ್ಕಾಗೋದಿಲ್ಲ. ಈಗಾಗಲೇ ರಾಜಸ್ಥಾನ ಮತ್ತು ಹಲವು ರಾಜ್ಯಗಳು 50% ಮೇಲೆ ಹೋಗಿರೋದು ಎಲ್ಲಿಯೂ ಕೂಡ ಕಾನ್ಸ್ಟಿಟ್ಯೂಷನಲ್ ಅಪ್ರೂವಲ್ ಅನ್ನ ಪಡೆದುಕೊಂಡಿಲ್ಲ. ಆ ಕಾರಣಕ್ಕಾಗಿ ಯಾರಾದರೂ ಇವಾಗ ನ್ಯಾಯಾಲಯದ ಕದ ತಟ್ತಾರೆ ಅಂತಂದ್ರೆ ಈ ಸರ್ಕಾರ ತೆಗೆದುಕೊಂಡಿರುವ ನಿಲುವು ಏನಿದೆ ಆ ನಿಲುವು ಬಿದ್ದು ಹೋಗುವ ಸಾಧ್ಯತೆಯನ್ನ ನೀವು ತಳ್ಳಿ ಹಾಕುವ ಹಾಗಿಲ್ಲ. ಇದಕ್ಕಿಂತ ಮುಂಚೆ ನಾವು ಈ ಇಡೀ ಪ್ರಕರಣದ ಮತ್ತು ಈ ಇಡೀ ಘಟನಾವಳಿಗಳ ಗಂಭೀರತೆಯನ್ನ ಮತ್ತು ಆಳ ಅಗಲಗಳನ್ನ ಒಂದ್ ಸ್ವಲ್ಪ ಗಮನಿಸ್ತಾ ಹೋಗ್ಬೇಕಾಗತ್ತೆ. ನೋಡಿ, ಕಳೆದ 30-35 ವರ್ಷಗಳಿಂದ ನಡೀತಾ ಇರುವ ಹೋರಾಟ ಇದು. ಎಡ ಸಮುದಾಯ ಒಂದು ಹೋರಾಟವನ್ನ ಮಾಡ್ಕೊಂಡು ಬಂದಿತ್ತು. ಆ ಹೋರಾಟ ಏನು ಅಂತಂದ್ರೆ ಸ್ಪೃಶ್ಯ ಸಮುದಾಯ, ಅತ್ತ ಎಡವೂ ಅಲ್ಲ ಅತ್ತ ಬಲವೂ ಅಲ್ಲ, ಸ್ಪೃಶ್ಯ ಸಮುದಾಯ ಅಂತ ನಾವು ಯಾವುದನ್ನ ಕರಿತೀವಿ, ಕೊರಮ, ಕೊರ್ಚ, ಲಂಬಾಣಿ, ಬೋವಿ, ಈ ಸ್ಪೃಶ್ಯ ಸಮುದಾಯಗಳು ಮತ್ತು ರೈಟ್ ಸಮುದಾಯಗಳೇನಿದ್ದಾವೆ ಜಾಸ್ತಿ ಮೀಸಲಾತಿಯನ್ನು ಪಡೆದುಕೊಂಡಿದ್ದಾವೆ. ನಮಗೆ ಕಳೆದ 4 ದಶಕಗಳಿಂದ ಬಹಳ ಅನ್ಯಾಯ ಆಗ್ತಾ ಇದೆ, ಬಹಳ ನೋವುಂಟಾಗ್ತಾ ಇದೆ, ನಮಗೆ ಬಹಳ ಆತಂಕವಾಗ್ತಾ ಇದೆ. ಅವರಿಗೆ ಜಾಸ್ತಿ ಮೀಸಲಾತಿ ಸಿಕ್ಕಿದೆ, ಹಾಗಾಗಿ ನಮಗೂ ಕೂಡ ಮೀಸಲಾತಿ ಬೇಕು ಅನ್ನೋದು ಎಸ್.ಎಂ. ಕೃಷ್ಣ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರು ಹೋರಾಟವನ್ನ ಮತ್ತಷ್ಟು ತೀವ್ರವಾಗಿ ಶುರು ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರು ಏನ್ ಮಾಡ್ತಾರೆ, ನ್ಯಾಯಮೂರ್ತಿ ಸದಾಶಿವ ಅವರಿದ್ದಂಥ ಒಂದು ಕಮಿಷನ್ ಅನ್ನ ಅವರು ಸೃಷ್ಟಿ ಮಾಡ್ತಾರೆ. ಆ ಸದಾಶಿವ ಅವರ ಆಯೋಗ ಏನಿದೆ 13ರಿಂದ 14 ವರ್ಷಗಳ ಕಾಲ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತ ಅನೇಕ ರೀತಿಯ ಚರ್ಚೆಗಳನ್ನು ನಡೆಸಿ, ಅನೇಕ ರೀತಿಯ ತೀರ್ಮಾನಗಳಿಗೆ ಬಂದು, ಅನೇಕ ರೀತಿಯ ರಿಸರ್ಚ್ ಅನ್ನ ನಡೆಸಿ, ಸಿದ್ದರಾಮಯ್ಯನವರು ಮತ್ತೆ ಯಾವಾಗ ಅಧಿಕಾರಕ್ಕೆ ಬರ್ತಾರಲ್ಲ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾರಲ್ಲ, ಆ ಸಂದರ್ಭದಲ್ಲಿ ಅವರು ಆ ರಿಪೋರ್ಟ್ ಅನ್ನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವಾಗ ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಅವರು ಮುಂದೆ ಇಡ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ, ಅದನ್ನ ಅಷ್ಟು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಅಯ್ಯೋ, ಬಹಳ ವರ್ಷಗಳ ಹಿಂದೆ ನಡೆದಿದ್ದಂತ ರಿಸರ್ಚ್ ಇದು, 13-15 ವರ್ಷ ಆಗೋಯ್ತು ಈ ರಿಸರ್ಚ್ ನಡೆದ್ಬಿಟ್ಟು, ಸದಾಶಿವ ಆಯೋಗ ಅವರ ರಿಸರ್ಚು. ನಾವು ಇದನ್ನ ಸದ್ಯಕ್ಕೆ ಗಮನಕ್ಕೆ ತೆಗೆದುಕೊಳ್ಳಕ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಅದನ್ನ ಯಾರು ಓದ್ತಾರೋ ಯಾರು ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ಬಟ್ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ, ಈಗಲೂ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ, ಸದಾಶಿವ ಆಯೋಗದ ವರದಿಯನ್ನ ಪಕ್ಕಕ್ಕೆ ತೆಗೆದುಬಿಟ್ಟು ನೀಟಾಗಿಡ್ತಾರ ಫೈಲ್ನ. ಬಹಳ ರಿಸರ್ಚ್ಡ್ ಪೇಪರ್ ಆಗಿರುತ್ತೆ ಅದು, ಅದನ್ನ ಪಕ್ಕಕ್ಕೆ ನೀಟಾಗಿಡ್ತಾರೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಇದೇ ಸಿದ್ದರಾಮಯ್ಯನವರು ಇನ್ನೊಂದು ಸೂತ್ರವನ್ನ ತಯಾರು ಮಾಡಬೇಕಲ್ಲ,
ಅಯ್ಯೋ ಒಂದು ಕಮಿಟಿಯ ವರದಿಯನ್ನ ಆ ಕಡೆ ಇಟ್ಬಿಟ್ರು ಅನ್ನುವ ಆರೋಪ ಬರಬಾರ್ದಲ್ವಾ? ಆ ಕಾರಣಕ್ಕೆ ಅವ್ರು ಏನ್ ಮಾಡ್ತಾರೆ, ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿದ್ದಂತ ಒಂದು ಏಕ ಸಮಿತಿ ಪೀಠವನ್ನ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ರಚನೆ ಮಾಡ್ತಾರೆ. ದಟ್ ವಿಲ್ ಬಿ ಅ ಸಿಂಗಲ್ ಬೆಂಚ್. ಇದು ಬಹಳ ಮುಖ್ಯವಾದಂತ ವಿಷಯ, ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ತಲೆಯಲ್ಲಿದ್ದೇನು ಅಂತಂದ್ರೆ, ಸೂತ್ರ ಏನಿತ್ತು ಅಂತಂದ್ರೆ 16651. ಏನು ಗೊತ್ತಾ? 16651. ವಾಟ್ ಡಸ್ ಇಟ್ ಮೀನ್? 17%, 17% ನಷ್ಟು ಮೀಸಲಾತಿಯ ಬಗ್ಗೆ ಚರ್ಚೆ ನಡೆಯುತ್ತೆ. ಆ 1% ನಲ್ಲಿ ಯಾರು ಬರ್ತಾ ಇದ್ರು? ಅವರಿದ್ದಂತ ಆ ಸಂದರ್ಭದ ಆ ವರದಿಯ ಪ್ರಕಾರ 1% ನಲ್ಲಿ ಆದಿ ಕರ್ನಾಟಕ, ಆದಿ ಆಂಧ್ರ, ಅದರ ಜೊತೆಗೆ ಆದಿ ದ್ರಾವಿಡ 1% ನಲ್ಲಿ ಅವರು ತೀರ್ಮಾನ ಮಾಡಿದ್ದು. ಅದಾದ್ಮೇಲೆ 6% ನಲ್ಲಿ ದಕ್ಕಲಿಗ ಜಾತಿ ಹಾಗೂ ಇನ್ನುಳಿದ ಇತರ ಜಾತಿಗಳು ಬರ್ತಾ ಇದ್ವು. ಅದರ ಜೊತೆಗೆ 6% ನಲ್ಲಿ ರೈಟ್ ವಿಂಗ್ ಅಲ್ಲಿದ್ದಂತ ಜಾತಿಗಳು ಯಾವುದು? ಉದಾಹರಣೆಗೆ ತೆಗೆದುಕೊಳ್ಬಹುದಾದ್ರೆ ನಾವು ಛಲವಾದಿ ಜಾತಿ ಅಂತ ತೆಗೆದುಕೊಳ್ಳೋಣ. ಇನ್ನು 10 ಹಲವು 100 ಜಾತಿಗಳಿದ್ದಾವೆ. ಛಲವಾದಿ ಜಾತಿ. ಇನ್ನು 1% ಏನ್ ಮಾಡಿದ್ರು, ಅಲೆಮಾರಿಗಳಿಗೆ ನಾವು ಕೊಡಬೇಕು ಇನ್ನು 1% ಒಳ ಮೀಸಲಾತಿಯನ್ನ ಅಂತ ತೀರ್ಮಾನ ಮಾಡಿ ಅಲೆಮಾರಿಗಳಿಗೆ 1% ಅನ್ನ ಕೊಡುವ ಒಂದು ಆಲೋಚನೆಗೆ ಬಂದ್ರು. ಅದರಲ್ಲಿ ಯಾರು ಸೇರ್ತಾರೆ? ಅದರಲ್ಲಿ ಸುಡ್ಗಾಡ್ಸಿದ್ರು ಸೇರ್ತಾರೆ, ಜಂಗಮರು ಸೇರ್ತಾರೆ, ಚನ್ನದಾಸರು ಸೇರ್ತಾರೆ ಮತ್ತು ಮಾಲದಾಸರು ಸೇರ್ತಾರೆ. ಇವರೆಲ್ಲರೂ ಕೂಡ ಸರಿಸುಮಾರು 59ರಿಂದ 60 ಉಪಜಾತಿಗಳಿರುವಂತಹ ಆ 1% ನಷ್ಟು ಅಲೆಮಾರಿ ಜನಾಂಗಕ್ಕೆ ಕೊಡಬೇಕು ಅಂತ ನಾನು ಹೇಳ್ದಲ್ಲ ನಿಮಗೆ. ಫಾರ್ಮುಲಾ ಇವ್ರದ್ದು ಸೈಂಟಿಫಿಕ್ ಫಾರ್ಮುಲಾ ಇದ್ದಿದ್ದು 16651. ಗೊತ್ತಾಯ್ತಾ? ಸೊ ಇದಕ್ಕೆ ಇವರು ಬರಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬರಕ್ ಸಾಧ್ಯ ಆಗೋದಿಲ್ಲ. ನಂತರದಲ್ಲಿ ಸಿದ್ದರಾಮಯ್ಯನವರು ಒಂದು ಹೊಸ ಸೂತ್ರ ತಗೊಂಡು ಬರ್ತಾರೆ. ಈ 16651 17% ಸೆಟ್ ಆಗೋದಿಲ್ಲ. ನಾವು 665ಗೆ ಬರೋಣ. 6 + 6 12, 12 + 5 17. ಈ 17%ಗೆ ನಾವು ತಗೊಂಡು ಬರೋಣ. 17% ನಲ್ಲಿ ತಗೊಂಡು ಬಂದು ಅಲೆಮಾರಿಗಳನ್ನ ಸ್ಪೃಶ್ಯ ಜಾತಿಗೆ ನಾವು ಸೇರಿಸೋಣ. ಆದಿ ದ್ರಾವಿಡರಿಗೆ 6% ಕೊಡೋಣ. ಹೀಗೆ ತೀರ್ಮಾನಕ್ಕೆ ಬರ್ತಾರೆ. ಅದು ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣವಾಗುತ್ತೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಒಳ ಮೀಸಲಾತಿಯ ಬಗ್ಗೆ ನಾವು ಮಾತನಾಡೋಕ್ಕಿಂತ ಮುಂಚೆ ಇದರ ಇತಿಹಾಸವನ್ನ ನಾವು ಗಮನಿಸಬೇಕು. ಎಲ್ಲಿಂದ ಶುರುವಾಯಿತು ಅಂತ ನಾವು ಇದನ್ನ ಸ್ಪಷ್ಟವಾಗಿ ಗಮನಿಸಬೇಕು. ಹಾಗಾದ್ರೆ ಇವಾಗ 5-5-5 ಅಂತ ಮಾಡ್ಕೊಂಡಿದ್ದಾರಲ್ಲ, ಹಾಗಾದ್ರೆ ಕೊರ್ಮರಿಗೆ, ಕೊರ್ಚರಿಗೆ, ಲಂಬಾಣಿಗಳಿಗೆ, ಬೋವಿಗಳಿಗೆ ಇವಾಗ ಎಷ್ಟು % ಕೊಡ್ತಾರೆ? ಇದು ಮೂಲಭೂತವಾಗಿರುವ ಪ್ರಶ್ನೆ. ಅಲೆಮಾರಿಗಳಿಗೆ ಎಷ್ಟು % ಕೊಡ್ತಾರೆ? ದಕ್ಕಲಿಗ ಜಾತಿಗಳಿಗೆ ಎಷ್ಟು % ಕೊಡ್ತಾರೆ? ಸುಡ್ಗಾಡ್ಸಿದ್ರಿಗೆ, ಚನ್ನದಾಸರಿಗೆ, ಮಾಲದಾಸರಿಗೆ ಅವರಿಗೆ ಇವಾಗ ಎಷ್ಟು % ಕೊಡ್ತಾರೆ? ಈ ತ್ರಿಸೂತ್ರ ಕಾನ್ಸ್ಟಿಟ್ಯೂಷನಲಿ ವ್ಯಾಲಿಡ್ ಆಗತ್ತಾ ಆಗಲ್ವಾ? ಇದು ಬಹಳ ದೊಡ್ಡ ಪ್ರಶ್ನೆ ಆಗಿ ನಮಗೆ ನಿಮಗೆ ಇಲ್ಲಿ 100ಕ್ಕೆ 100ರಷ್ಟು ಇವಾಗ ನಮ್ಮನ್ನ ಬಾಧಿಸ್ತಾ ಇರುವ ಮತ್ತು ಕಾಡ್ತಾ ಇರುವ ಪ್ರಶ್ನೆ. ನೋಡಿ, 17% ಇದ್ದಿದ್ದನ್ನ 2% ಕಟ್ ಆಫ್ ಮಾಡಿದ್ರು, 15% ತಗೊಂಡು ಬಂದ್ರು. ಪರವಾಗಿಲ್ಲ, 50% ಮೇಲಾದ್ರೂ ಪರವಾಗಿಲ್ಲ. ನಾವು ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ. ಅದನ್ನ ನಾವು ಕಾನ್ಸ್ಟಿಟ್ಯೂಷನಲ್ ತಿದ್ದುಪಡಿಯ ಮೂಲಕ ನಾವು ಅದನ್ನ ಕೇಂದ್ರಕ್ಕೆ ಕಳಿಸ್ಕೊಡೋ ಮೂಲಕ, ಇದು ಇಲ್ಲಿಂದಾನೇ ಆಗ್ಬಿಟ್ಟಿದ ಮಾತ್ರಕ್ಕೆ ಇಲ್ಲೇ ತೀರ್ಮಾನ ಆಗ್ಬಿಡ್ತು ಅಂತಲ್ಲ. ಇದನ್ನ ಕಳಿಸ್ಕೊಡ್ಬೇಕು, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಬೇಕು. ಹಲವು ರಾಜ್ಯಗಳಲ್ಲಿ ಈಗಾಗಲೇ ತೆಗೆದುಕೊಂಡಿರುವ ನಿಲುವು ಮತ್ತು ತೀರ್ಮಾನ ಮತ್ತು ಸ್ಪಷ್ಟವಾದಂತ ನಿರ್ಧಾರ ಏನಾಗಿದೆ, ಅದು ಈಗಾಗಲೇ ಪೆಂಡಿಂಗ್ ಅಲ್ಲಿ ಉಳಿದುಕೊಂಡು ಬಿಟ್ಟಿದೆ. ಹಾಗಾಗಿ ಇವರು ಏನು ಮಾಡ್ತಾರೆ? ಒಳ ಮೀಸಲಾತಿಯನ್ನ ಕೊಡಬಹುದು. ನಾಗಮೋಹನ್ ದಾಸ್ ಅವರ ವರದಿಯನ್ನು ಏನು ಮಾಡ್ತಾರೆ ಇವರು? ಆ ವರದಿಯ ಒಂದು ಆಧಾರವನ್ನ ಇವರು ಯಾಕೆ ಇಟ್ಕೊಳ್ತಾರೆ, ಎಲ್ಲಿಟ್ಕೊಳ್ತಾರೆ? ಮತ್ತು ಸತತವಾಗಿ 30-35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇರೋರು ಅವ್ರು ಏನು ಮಾಡ್ತಾರೆ ಇವಾಗ? ಅವರಿಗೆ ನ್ಯಾಯ ಸಿಕ್ಕಿದೆಯಾ, ನ್ಯಾಯ ಸಿಕ್ಕಿಲ್ವಾ? ಇದೆಲ್ಲವೂ ಪ್ರಶ್ನೆ. ಇದ್ರ ಜೊತೆಗೆ ಕಳೆದ ಕೆಲವು ವರ್ಷಗಳ ಹಿಂದೆ, ಇನ್ಫ್ಯಾಕ್ಟ್ ಇಫ್ ಐ ರಿಮೆಂಬರ್ ವೆರಿ ಕರೆಕ್ಟ್ಲಿ, ನನಗೆ ಡೇಟ್ ನೆನಪಿಲ್ಲ, ನಾಗಮೋಹನ್ ದಾಸ್ ಅವರು ಒಂದು ಮಾತಾಡ್ತಾರೆ. ಒಂದ್ ಕಡೆ ಅವರು ಮಾತನಾಡ್ತಾ ಇದ್ದಾಗ ಅವ್ರು ಒಂದ್ ಕಡೆ ಹೇಳ್ಬಿಡ್ತಾರೆ, ನೀವು ಅವರು ಬಹಳ ಒಂದ್ ರೀತಿ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಒಂದನ್ನ ನಾಗಮೋಹನ್ ದಾಸ್ ಅವರು ಕೊಡ್ತಾರೆ. ಏನು ಅಂತಂದ್ರೆ, ನೀವು ಇಷ್ಟು ದಿನ ತಿಂದಿದ್ದೀರಿ, ಇನ್ ಮಿಕ್ಕವರಿಗೆ ಬಿಡಿ. ಯಾರನ್ನ ಉದ್ದೇಶಿಸಿ ಹೇಳ್ತಾರೆ ಅನ್ನೋದು ನಮಗೆ ಗೊತ್ತಿರುವಂತ ವಿಷಯನೇ. ಆಗ ಒಂದು ಇಡೀ ಸಮುದಾಯ, ಒಂದು ಇಡೀ ಜನರಿರುವಂತಹ ಒಂದು ದೊಡ್ಡ ಮಟ್ಟದ ಸಮುದಾಯ ಮಾನ್ಯ ನಾಗಮೋಹನ್ ದಾಸ್ ಅವರ ವಿರುದ್ಧವೇ ತಿರುಗಿ ಬೀಳುತ್ತೆ. ಅಲ್ಲ ಸ್ವಾಮಿ, ತಾವು ವರದಿಯನ್ನ ಕೊಡಬೇಕಾದವರು, ನಿಷ್ಪಕ್ಷಪಾತವಾಗಿ ಇರಬೇಕಾದಂಥವ್ರು, ನಮಗಿಲ್ಲಿ ನೋವಾಗಿದೆ, ಅನ್ಯಾಯವಾಗಿದೆ, ಬಸವಳಿದಿದ್ದೇವೆ, ನೊಂದಿದ್ದೇವೆ,
ನಮಗೆ ಅಸಹಕಾರ ಇದೆ, ನಮ್ಮನ್ನ ಇವತ್ತು ಯಾರು ಕೂಡ ಈ ಈ ಮೇಲ್ಪದರದ ಸಮಾಜದ ಮೇಲ್ಪದರದ ದ ಸೋಷಿಯಲ್ ಫ್ಯಾಬ್ರಿಕ್ ಆಫ್ ದಿ ಸೊಸೈಟಿ ಅಂತ ಏನ್ ಕರಿತೀವಿ, ಆ ಸೋಷಿಯಲ್ ಫ್ಯಾಬ್ರಿಕ್ ಅಲ್ಲಿ ನಾವು ಕನ್ಸಿಡರ್ ಆಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ. ನೀವು ಒಬ್ಬ ಜಸ್ಟಿಸ್ ಆಗಿದ್ಕೊಂಡಿದ್ದಂಥವ್ರು ನೀವು ಹಿಂಗೆಲ್ಲ ಹೇಳಿಬಿಟ್ರೆ ಹೆಂಗೆ? ಹೌದಲ್ವಾ? ನಿಮಗೂ ಇದೆಯಲ್ವಾ ಮೀಸಲಾತಿ, ಕೊಟ್ಬಿಡಿ ಹಾಗಾದ್ರೆ, ಬೇಡ ಅನ್ನೋ ಥರದಲ್ಲಿ ಅವರ ವಿರುದ್ಧ ಕೂಡ ಒಂದಿಷ್ಟು ಹೋರಾಟಗಳು ನಡೆಯೋದಕ್ಕೆ ಶುರುವಾಗ್ತವೆ. ಒಟ್ಟಿನಲ್ಲಿ ಇರಲಿ, ಇದು ಇತಿಹಾಸ. ಆದರೆ ಇವಾಗ ನಾನಿಲ್ಲಿ ನೋಡ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳು 5-5-5 ಅಂತ ಕೊಟ್ಟಿದ್ದಾರೆ. ಇದು ಟ್ರಿಪಲ್ ಸೂತ್ರ, ಅದು ತ್ರಿಬಲ್ ಅಲ್ಲ, ಟ್ರಿಪಲ್ ಅಂತ ಮಾಡಿ ಅಮ್ಮ, ಅದು ಟ್ರಿಪಲ್ ಸೂತ್ರ ಅಂತಿದೆ ಅಲ್ಲಿ. ಇರ್ಲಿ, ನೋಡೋಣ ಈ ಟ್ರಿಪಲ್ ಸೂತ್ರದಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗೋದಿಲ್ಲ. ಇದು ಕಾನ್ಸ್ಟಿಟ್ಯೂಷನಲಿ ಸ್ಪೀಕಿಂಗ್, ಇದು ಅಮೆಂಡ್ಮೆಂಟ್ ಸ್ಪೀಕಿಂಗ್. 2 ಸಮುದಾಯದಲ್ಲಿ ಒಂದಿಷ್ಟು 18 ಇದಾವೆ, ಆಮೇಲೆ ಸ್ಪೃಶ್ಯ ಸಮುದಾಯದಲ್ಲಿ 64ರಿಂದ 65 ಜಾತಿಗಳಿದ್ದಾವೆ, ನಾಟ್ ಜಸ್ಟ್ 63. ಇನ್ನೂ ಹಲವು ಜಾತಿಗಳಿದ್ದಾವೆ. ಏನು ಮಾಡ್ತಾರೆ ಕಾದ್ ನೋಡಬೇಕು. ಕಾನ್ಸ್ಟಿಟ್ಯೂಷನಲಿ ವಯಬಲ್ ಆಗತ್ತಾ ಕಾದ್ ನೋಡಬೇಕು. ನಮ್ಮ ಹೋರಾಟ ಅಥವಾ ನಮ್ಮದೊಂದು ವಾದ ಏನು ಅಂತಂದ್ರೆ, ಯಾವ ಸಮುದಾಯಗಳಿಗೂ ಕೂಡ ಅನ್ಯಾಯವಾಗಬಾರ್ದು ಅಂತ ಅನ್ನೋದು. ಮತ್ತು ಈ ಹೋರಾಟ ಕಳೆದ ದಶಕಗಳಿಂದ 40 ವರ್ಷದಿಂದ ಪಾಪ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ, ಅವರಿಗೆ ಇದರ ಮೂಲಕ ಒಂದು ನ್ಯಾಯ ಸಿಕ್ಕಿದೆಯಾ? ಲೆಟ್ಸ್ ವೇಟ್ ಅಂಡ್ ವಾಚ್, ಕಾದ್ ನೋಡೋಣ. ಅದೇನೋ 17 15 ತಂದಿದ್ದಾರೆ ಇವಾಗ. But will this 15 be obtained constitutionally? Let's wait. Thank you so much. Yes, thank you so much for joining us, sir. Thank you.